ಸಾಮಾನ್ಯವಾಗಿ ಸಮಸ್ಯೆಗಳು ಶುರುವಾಗುವುದು ಆರೋಗ್ಯ, ದುಡ್ಡು ಮತ್ತು ಸಂಬಂಧಗಳ ವಿಷಯದಲ್ಲಿ. ನಾನು ಹೀಗಿರಬಾರ್ದು, ನಾನು ಬದಲಾಗಬೇಕು ಅಂತ ದೃಢವಾಗಿ ನಿರ್ಧಾರ ತಗೊಂಡ ಕ್ಷಣದಿಂದ ಬದಲಾವಣೆ ಅನ್ನೋದು ಆರಂಭ ಆಗುತ್ತೆ. ನಾನು ಯಾಕೆ ಬದಲಾಗಬೇಕು, ಏನು ನನ್ನ ಇಂಟೆನ್ಷನ್ ಅನ್ನೋದ್ರ ಬಗ್ಗೆ ನಮಗೊಂದು ಸ್ಪಷ್ಟತೆ ಇರಬೇಕು. ನಮ್ಮ ಗುರಿ ಅಥವಾ ಗೋಲ್ ಕ್ಲಿಯರ್ ಆಗಿದ್ದಾಗ ನಾವು ತಗೊಳ್ಳೋ ಹೆಜ್ಜೆಗಳು ಸರಿಯಾಗಿರುತ್ತೆ, ತಗೊಳ್ಳೋ ಆಕ್ಷನ್ಗಳು ಕೂಡ ಸರಿಯಾಗಿರುತ್ತೆ. ಉದಾಹರಣೆಗೆ, ಬೆಳಿಗ್ಗೆ 5ರಿಂದ 6 ಗಂಟೆ ಒಳಗೆ ಏಳಬೇಕು, ಆದರೆ ನಾವು ಹೇಳ್ತಾ ಇರಲ್ಲ. ರಾತ್ರಿ ಅದನ್ನು ಬರೆದಿಟ್ಕೋಬೇಕು. ಬೆಳಿಗ್ಗೆ ಪ್ರತಿದಿನ ಏಳೋದಕ್ಕಿಂತ ಅರ್ಧ ಗಂಟೆ ಮುಂಚಿತವಾಗಿ ಏಳಬೇಕು. ಎದ್ದ ತಕ್ಷಣ ಮೊಬೈಲನ್ನು ಕೈಗೆತ್ಕೊಳ್ದೇನೆ ನಮ್ಮ ಫಿಟ್ನೆಸ್ಗೋಸ್ಕರ ವಾಕಿಂಗ್, ಯೋಗ, ಎಕ್ಸರ್ಸೈಸ್ ಅಥವಾ ಯಾವುದೇ ಔಟ್ಡೋರ್ ಆಕ್ಟಿವಿಟೀಸ್ ನಮಗೆ ಇಷ್ಟವಾದದ್ದನ್ನ ಮಾಡಿ ಅರ್ಧ ಗಂಟೆ ಫೋಕಸ್ಡ್ ಆಗಿ ತೊಡಗಿಸ್ಕೊಳ್ಬೇಕು. ಇವತ್ತಿಡೀ ನಾನು ಜಂಕ್ ತಿನ್ನಲ್ಲ ಅಂತ ನಮಗೆ ನಾವೇ ಪ್ರಾಮಿಸ್ ಮಾಡಿ ಅದನ್ನ ಪಾಲಿಸ್ಕೋಬೇಕು. ದಿನದಲ್ಲಿ 10 ಬಾರಿ ಕಿರ್ಚಾಡ್ತಾನೆ ಇದ್ರೆ ಇವತ್ತು 3 ಅಥವಾ 4 ಬಾರಿ ಮಾತ್ರ ಮಾಡ್ತೀನಪ್ಪ ಅಂತ ನಮಗೆ ನಾವೇ ನಿರ್ಬಂಧ ಹಾಕೊಳ್ಬೇಕು. ಇವತ್ತು ಇಡೀ ದಿನ ಕನಿಷ್ಠ 5 ಜನರ ಹತ್ರ ಆದ್ರೂ ನಾನು ನಗ್ತಾ ಮಾತಾಡ್ತೀನಿ ಅಂತ ನಮಗೆ ನಾವೇ ಪ್ರಾಮಿಸ್ ಮಾಡ್ಕೋಬೇಕು. ಈ ಸಣ್ಣ ಸಣ್ಣ ಅಭ್ಯಾಸಗಳನ್ನ ಮುಂದುವರಿಸಿದ್ರೆ 21 ದಿನಗಳ ಕಾಲ ಅದೊಂದು ಹ್ಯಾಬಿಟ್ ಆಗುತ್ತೆ.